ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನೊಂದು ಇನ್ಫೋ ವಿಡಿಯೋ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ನನ್ನ ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಆಯಿತು. ಅದರ ವ್ಲಾಗ್ ಶೇರ್ ಮಾಡಿದಾಗ ನಿಮ್ಮಲ್ಲಿ ತುಂಬ ಜನ ನಿಮ್ಮ ಕನ್ಸರ್ನ್ಸ್ ಆ್ಯಂಡ್ ಕ್ವೇರೀಸ್ನ ಶೇರ್ ಮಾಡಿದ್ರಿ. ಅದಕ್ಕೆಲ್ಲ ನಾನು ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಶುರು ಮಾಡೋ ಮುಂಚೆ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ತುಂಬ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ. ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆನೂ ಮಾಡ್ಬೋದು. ವೆರಿ ಫಸ್ಟ್ ನನ್ನ ವ್ಯಾಕ್ಸಿನೇಷನ್ ಯಾವ್ದು ತೊಗೊಂಡಿದ್ದು ನಾನು ಅಂತ ಕೇಳಿದ್ರಿ. ನಾನು ತೊಗೊಂಡಿದ್ದು ಕೋವಿಶೀಲ್ಡ್. ನಾನು ಮತ್ತು ರಾಜೇಶ್ ಇಬ್ಬರು ಒಂದೇ ದಿನ ತೊಗೊಂಡ್ವಿ. ಕೋವಿಶೀಲ್ಡ್ ತೊಗೊಂಡ್ವಿ. ಸೆಕೆಂಡ್ ನೀವು ಕೇಳ್ತಾ ಇದ್ದಿದ್ದು ಪೀರಿಯಡ್ಸ್ ಟೈಮ್ನಲ್ಲಿ ನಾನು ತೊಗೊಂಡಿದ್ದೆ. ಆ ಟೈಮಲ್ಲಿ ತೊಗೊಳ್ಬೋದಾ, ಆ ವ್ಯಾಕ್ಸಿನ್ ವರ್ಕ್ ಆಗುತ್ತಾ ಅಂತ ಹೇಳಿಬಿಟ್ಟು. ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ತೊಗೊಳ್ಬೋದು ಅಂತ ಒಬ್ಬರು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿದ್ವಿ. ಅವ್ರು ಹೇಳಿದ್ರು, ಅಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಸುಸ್ತಾಗ್ಬೋದು, ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ನಿಮಗೆ ಪೀರಿಯಡ್ಸ್ ಪೇನೂ ಇರುತ್ತೆ ಆ್ಯಂಡ್ ಈಗ ತೊಗೊಂಡಾಗ ಇದರ ಸೈಡ್ ಎಫೆಕ್ಟ್ ಆಗಿ ನಿಮಗೆ ಚಳಿ ಜ್ವರ ಬರುತ್ತೆ. ಎರಡೂ ಮಿಕ್ಸ್ ಆದರೆ ನೀವು ತುಂಬ ಸುಸ್ತಾಗ್ತೀರಾ ಅನ್ನೋ ಹಾಗಿದ್ರೆ ಮಾತ್ರನೇ ತೊಗೊಳ್ಬೇಡಿ, ಇಲ್ಲಾಂದರೆ ತೊಗೊಳ್ಬೋದು, ಏನೂ ತೊಂದರೆ ಇಲ್ಲ. ಥರ್ಡ್, ಯಾರು ತೊಗೊಳ್ಬೋದು? ನಾನು ಲ್ಯಾಕ್ಟೇಟಿಂಗ್ ಮದರ್, ನ್ಯೂ ಬಾರ್ನ್ ಬೇಬಿ ಇದೆ, ತೊಗೊಳ್ಬೋದಾ? ಪ್ರೆಗ್ನೆಂಟ್ ವಿಮೆನ್ ತೊಗೊಳ್ಬೋದಾ ಅಂದರೆ ನನ್ನ ಹತ್ರ ಒಂದು ಚಾರ್ಟ್ ಇದೆ. ಇದು ಶೇರ್ ಮಾಡಿರೋದು ರಾಜೇಶ್ ಅವರ ಫ್ರೆಂಡ್ ಆ್ಯಂಡ್ ಹೀ ಈಸ್ ಅ ಡಾಕ್ಟರ್. ಸೊ ಅದರ ಬೇಸಿಸ್ ಮೇಲೆ ನಾನು ನಿಮ್ಮ ಜೊತೆ ಚಾರ್ಟನ್ನು ಶೇರ್ ಮಾಡ್ತಾ ಇದ್ದೀನಿ. ಅದನ್ನು ನೋಡಿ, ಅದರಲ್ಲಿ ಡೀಟೇಲ್ಸ್ ಇದೆ ಯಾರ್ಯಾರು ತೊಗೊಳ್ಬೋದು ಅಂದ್ಬಿಟ್ಟು ನಿಮಗೊಂದು ಐಡಿಯಾ ಬರುತ್ತೆ. ಈಗ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ, ನನಗೆ ಏನೇನಾಯಿತು ಅಂದ್ಬಿಟ್ಟು. ಇದು ಎಲ್ಲರಿಗೂ ಒಂದೇ ಥರ ಆಗುತ್ತೆ ಅಂತ ಇಲ್ಲ ಸ್ನೇಹಿತರೆ. ಇದು ಡಿಫರ್ ಆಗುತ್ತೆ ಪರ್ಸನ್ ಟು ಪರ್ಸನ್. ಇದು ಅವರ ಇಮ್ಯೂನ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಇದರ ಡೀಟೇಲ್ಸ್ ನಿಮಗೆ ರಾಜೇಶ್ ಕೊಡ್ತಾರೆ, ಯಾಕಂದರೆ ಅವರು ಅವರ ಡಾಕ್ಟರ್ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ಈಗ ನಾನು ನಮಗೆ ಹೇಗಾಯಿತು, ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಯಿತು, ಎಕ್ಸಾಕ್ಟ್ಲಿ ಏನೇನಾಯಿತು, ಯಾವಾಗಾಯಿತು, ನಾವೇನು ಟ್ಯಾಬ್ಲೆಟ್ಸ್ ತೊಗೊಂಡ್ವಿ ಅಂತ ನಿಮ್ಗೆ ತಿಳಿಸ್ತೀನಿ. ವೆರಿ ಫಸ್ಟ್ ನಾವು ವ್ಯಾಕ್ಸಿನೇಷನ್ ತೊಗೊಂಡಿದ್ದು ಅರೌಂಡ್ 11 o'clock. ಅದಾದಮೇಲೆ ವಿತಿನ್ 12 o'clock ನನಗೆ ಈ ಆರ್ಮ್ ನೋವೋದಕ್ಕೆ ಶುರುವಾಯಿತು. ಸ್ವಲ್ಪ ಅದೇ ಥರ ಈ ಆರ್ಮ್ ನೋವೋದಕ್ಕೆ ಶುರುವಾಯಿತು. ಹೋಲ್ ಡೇನೇ ಇತ್ತು ಅಂತ ಅಂದ್ಕೊಳ್ಳಿ, ಜಾಸ್ತಿ ಆಗಲಿಲ್ಲ, ಇಷ್ಟೇ, ಇದಕ್ಕಿಂತ ಜಾಸ್ತಿ ಆಗಲಿಲ್ಲ. ಸೊ ನಾನು ಅಂದ್ಕೊಂಡೆ ಓಕೆ ಇಷ್ಟೇ, ಏನೂ ಆಗೋದಿಲ್ಲ ಅಂದ್ಬಿಟ್ಟು. ಯಾಕಂದರೆ ಮಧ್ಯಾಹ್ನ 3 ಗಂಟೆ ತನಕನೂ ಕೂಡ ನನಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಂಡಿರಲಿಲ್ಲ. ಆಫ್ಟರ್ 3 o'clock ಸ್ವಲ್ಪ ತಲೆನೋವು ಶುರುವಾಯಿತು. ಅರೌಂಡ್ 5 ನಿದ್ದೆ ಬರೋಂಗಾಯಿತು. ಸ್ವಲ್ಪ ಜಂಡು ಬಾಮ್ ಹಚ್ಕೊಂಡು ಮಲ್ಕೊಂಡೆ ನಾನು. ರಾಜೇಶ್ ವಾಸ್ ಫೈನ್. ಅವ್ರಿಗೆ ಆಫೀಸ್ ಇದ್ದಿದ್ದರಿಂದ ಅವರು ಆಫೀಸ್ ಕೆಲಸನ ಕಂಟಿನ್ಯೂ ಮಾಡಿದ್ರು. ಅರೌಂಡ್ 6:30 ನಾನು ಎಚ್ಚರ ಆದೆ, ಮಲಗಿ ಎದ್ದಾಗ ನನಗೆ ಶಿವರಿಂಗ್ ಶುರುವಾಗಿತ್ತು, ಚಳಿ ಇತ್ತು, ಜ್ವರ ಶುರುವಾಗಿತ್ತು. ನನ್ನ ಟೆಂಪ್ರೇಚರ್ ಚೆಕ್ ಮಾಡಿದೆ, 1 degree ಏನೋ ಜಾಸ್ತಿ ಇತ್ತು. ಸೊ ನನಗೂ ಕೂಡ ಸೈಡ್ ಎಫೆಕ್ಟ್ಸ್ ಶುರು ಆಯಿತು ಅಂದ್ಕೊಂಡು ನಾನೊಂದು ಡೋಲು 650ನ ತೊಗೊಂಡೆ. ಅಲ್ಲಿ ತನಕ ರಾಜೇಶ್ಗೇನು ಒಂಥರ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಂಡಿಲ್ಲ. ಸೊ ಅವರು ಸಾನುನ ಮ್ಯಾನೇಜ್ ಮಾಡ್ತಾಯಿದ್ರು. ಅವಳ ಹೋಮ್ವರ್ಕ್ ಮಾಡಿಸೋದು, ಹಾಲು, ಅಡುಗೆಗೆ ರೆಡಿ ಮಾಡೋದು. ಅಡುಗೆಗೆ ಹೊತ್ತು ಸಾಂಬಾರು ಮಾಡಿಟ್ಟಿದ್ದೆ, ಚಪಾತಿ ಮಾಡಬೇಕಿತ್ತು. ಸೊ ಅದನ್ನೆಲ್ಲನೂ ಕೂಡ ರಾಜೇಶ್ ನೋಡ್ಕೊಳ್ತಾ ಇದ್ರು. ಅರೌಂಡ್ 9 or 9:30 ರಾಜೇಶ್ಗೆ ಜ್ವರ ಕಾಣಿಸ್ಕೊಳ್ತು. ಹೀ ಸ್ಟಾರ್ಟೆಡ್ ಶಿವರಿಂಗ್. ಅವ್ರಿಗೂ ಕೂಡ ಚಳಿ ಶುರುವಾಯಿತು, ಜ್ವರ ಶುರುವಾಯಿತು. ಅವರು ಊಟ ಮಾಡಿಕೊಂಡು ಅರೌಂಡ್ 10ಗೆ ಟ್ಯಾಬ್ಲೆಟ್ ತೊಗೊಂಡು ಎಲ್ಲರೂ ಅವತ್ತು ಮಲ್ಕೊಂಡ್ಬಿಟ್ವಿ. ಅಗೇನ್ 12:30ಗೆ ಎಚ್ಚರ ಆಯಿತು, ಯಾಕಂದರೆ ತಲೆನೋವು ತುಂಬಾ ಸಿವಿಯರ್ ಆಗಿತ್ತು. ನಾನು ಅಂದ್ಕೊಂಡೆ ಡೋಲೋ ತೊಗೊಂಡಿದ್ದೀನಲ್ವ, ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಕಡಿಮೆ ಆಗಿರಲಿಲ್ಲ. ಆಮೇಲೆ ರಾಜೇಶ್ ಅಂದರು ತಲೆನೋವಿಗೆ ಬೇರೆ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಡಾರ್ಟ್ ಹೇಳಿದ್ರು. ಸೊ ಡಾರ್ಟ್ ತೊಗೊಂಡು ಮಲಗಿದ್ಮೇಲೆ ಮತ್ತೆ ಅರೌಂಡ್ 3:30 ಎಚ್ಚರ ಆಯಿತು. ಹೊಟ್ಟೆ ಹಸಿಯೋದಕ್ಕೆ ಶುರು ಆಗಿದ್ದಾಗ ಆಗ 1 piece ಬ್ರೆಡ್ ತಿನ್ಕೊಂಡು ಮಲ್ಕೊಂಡೆ. ರಾಜೇಶ್ ಕೂಡ ಎಚ್ಚರನೇ ಇದ್ದರು, ಅವ್ರಿಗೂ ಕೂಡ ನಿದ್ದೆ ಬಂದಿರಲಿಲ್ಲ. ಮತ್ತೆ ಅರೌಂಡ್ 5:30, 6 ಅಂತ ಹೇಳ್ಬೋದು, ಮತ್ತೆ ಎಚ್ಚರ ಆಯಿತು. ಆಗ ನಾನು ಮತ್ತು ರಾಜೇಶ್ ಇಬ್ಬರೂ ಒಂದೊಂದು ಟ್ಯಾಬ್ಲೆಟ್ ತೊಗೊಂಡು ಡೋಲೋ 650 ತೊಗೊಂಡು ಮತ್ತೆ ಮಲಗಿದ್ವಿ. 9 o'clockಗೆ ಸಾನುಗೆ ಕ್ಲಾಸ್ ಇದ್ದಿದ್ದರಿಂದ ಅವಳು ಎದ್ದು ಆಗಲೇ ಬ್ರಷ್ ಮಾಡಿ ಸ್ನಾನ ಮಾಡಿ ರೆಡಿ ಆಗಿದ್ಲು. ಆಗ ನಮಗೂ ಕೂಡ ಎಚ್ಚರ ಆಯಿತು. ತಿಂಡಿ ಮಾಡಿಕೊಂಡು ನಾನು ಮತ್ತೆ ರೆಸ್ಟ್ ಮಾಡಿದೆ. ಬಟ್ ರಾಜೇಶ್ಗೆ ಆಫೀಸ್ ಇದ್ದಿದ್ದರಿಂದ ಎಮರ್ಜೆನ್ಸಿ ವರ್ಕ್ ಇತ್ತು ಅಂದ್ಬಿಟ್ಟು ಅವರು ಅವರ ಕೆಲಸನ ಕಂಟಿನ್ಯೂ ಮಾಡಿದ್ರು. ಬಟ್ ಮೇ ಬಿ ಬಿಕಾಸ್ ಆಫ್ ದಟ್ ಸ್ಟ್ರೆಸ್ ಅನಿಸುತ್ತೆ, ಅರೌಂಡ್ 12 o'clock ಅವ್ರಿಗೆ ಮತ್ತೆ ಜ್ವರ ಕಾಣಿಸ್ಕೊಳ್ತು, ರೆಸ್ಟ್ ಮಾಡಿದ್ರು. ಸೊ ನನಗೆ ಅವತ್ತಿನ ದಿನ ನಾನು ಟ್ಯಾಬ್ಲೆಟ್ ತೊಗೊಂಡಿಲ್ಲ. 5 ಗಂಟೆ ಅರೌಂಡ್ ತೊಗೊಂಡಿದ್ದಲ್ವ, 5-6 ಏನೋ ತೊಗೊಂಡಿದ್ದೆ. ಹಾಗಾಗಿ ನಾನು ಮತ್ತೆ ತೊಗೊಂಡಿಲ್ಲ. ಹೋಲ್ ಡೇ ರೆಸ್ಟ್ ಮಾಡಿದ್ದೀನಿ. ಎದ್ದು ಕೆಲಸನೂ ಮಾಡಲಿಲ್ಲ, ಯಾಕಂದರೆ ಮೈಕೈ ನೋವು ಇತ್ತು, ತಲೆನೋವು ಕಡಿಮೆ ಆಗಿತ್ತು, ಚಳಿ ಕಡಿಮೆ ಆಗಿತ್ತು. ಸಂಜೆ ತನಕನೂ ರಾಜೇಶ್ಗೆ ಸ್ವಲ್ಪ
ಇತ್ತು, ಬಾಡಿ ವೇಕ್ ಜಾಸ್ತಿ ಇತ್ತು, ಜ್ವರ ಅಂತ ಅನ್ನಿಸ್ತಾ ಇತ್ತು. ಬಟ್ ನನಗೆ ಏನೂ ಅನ್ನಿಸ್ಲಿಲ್ಲ, ಸ್ವಲ್ಪ ಇತ್ತು, ಮೈಕೈ ನೋವಿತ್ತು. ಬಟ್ ನಾನು ಅಂದ್ಕೊಂಡೆ ಟ್ಯಾಬ್ಲೆಟ್ ಬೇಡ, ಹಾಗೆ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ ವಾಸ್ ಮ್ಯಾನೇಜಬಲ್. ರಾತ್ರಿ ನಾನು ಫುಲ್ ಕಡಿಮೆ ಆಗಿರಲಿಲ್ಲ, ನಾನು ಅಂದ್ಕೊಂಡೆ ಕಡಿಮೆ ಆಗುತ್ತೆ ಬಾಡಿ ಏಕ್ ಅಂದ್ಬಿಟ್ಟು, ಆಗಿರಲಿಲ್ಲ. ರಾತ್ರಿ ಮತ್ತೊಂದು ಸಾರಿ ಡೋಲೋ 650 ತೊಗೊಂಡು ಮಲ್ಕೊಂಡೆ. ಅವತ್ತೊಂದು ದಿನ ನನಗೆ ಫುಲ್ಲು ನಿದ್ದೆ ಬಂತು. ಅವತ್ತೊಂದು ರಾತ್ರಿ ನನಗೆ ಹೋಲ್ ಚೆನ್ನಾಗಿ ನಿದ್ದೆ ಬಂತು. ರಾಜೇಶ್ ಕೂಡ ಸ್ವಲ್ಪ, ಯಾಕಂದರೆ ಅವ್ರಿಗೆ ಫುಲ್ ಕಡಿಮೆ ಆಗಿರಲಿಲ್ಲ, ಆವಾಗವಾಗ ಎಚ್ಚರ ಆಗ್ತಾ ಇತ್ತಂತೆ. ಮಾರನೇ ದಿನ ಕೂಡ ರಾಜೇಶ್ ಅವರು ಒಂದು ಟ್ಯಾಬ್ಲೆಟ್ನ ತೊಗೊಂಡ್ರು. ಸೆಕೆಂಡ್ ಡೇ ಸಂಜೆ ಅಷ್ಟೊತ್ತಿಗೆ ಮತ್ತೆ ಶಿವರಿಂಗ್ ಶುರುವಾಗಿತ್ತು. ರಾಜೇಶ್ಗೆ ಚಳಿ ಅಂತ ಇದ್ರು. ಅವ್ರು ಟ್ಯಾಬ್ಲೆಟ್ ತೊಗೊಳ್ಳಲ್ಲ ಅಂದ್ಬಿಟ್ಟು ನಾನು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಸಂಜೆ ಮತ್ತೆ ತೊಗೊಂಡು ರೆಸ್ಟ್ ಮಾಡಿದ್ರು. ಥರ್ಡ್ ಡೇಗೆ ನನಗೆ ಬಾಡಿ ಏಕ್ ಕಡಿಮೆ ಆಗಿತ್ತು, ತಲೆನೋವು ಇರಲಿಲ್ಲ, ಜಸ್ಟ್ ಈ ಆರ್ಮ್ ನೋವಿತ್ತು ಅಷ್ಟೇ. ರಾಜೇಶ್ ಅವ್ರಿಗೆ ಸ್ವಲ್ಪ ಬಾಡಿ ಏಕ್ ಇತ್ತು. ಅವರು ಮಾರನೇ ದಿನ ಕೂಡ ಟ್ಯಾಬ್ಲೆಟ್ ತೊಗೊಂಡ್ರು. ಅಂದರೆ ಅವ್ರಿಗೆ ಸ್ವಲ್ಪ ಲೇಟಾಗಿ ಶುರು ಆಗಿತ್ತು, ಸ್ವಲ್ಪ ಲೇಟಾಗಿ ಎಂಡ್ ಆಯಿತು. ಥರ್ಡ್ ಡೇಗೆ ಕೂಡ ಅವರು ಒಂದು ಟ್ಯಾಬ್ಲೆಟ್ ತೊಗೊಂಡ್ರು. ಸೊ ಇಷ್ಟೆಲ್ಲ ಆಯಿತು ಸ್ನೇಹಿತರೆ ನಮ್ಮ ಜೊತೆ. ಇದು ಎಲ್ಲರಿಗೂ ಸೇಮ್ ಇರೋದಿಲ್ಲ. ಅಮ್ಮನಿಗೆ ತುಂಬ ಸಿವಿಯರ್ ಆಯಿತು, ಬೇದಿ ಆಯಿತು, ವಾಂತಿ ಆಯಿತು, ಊಟ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅಪ್ಪನಿಗೆ ಏನೂ ಕಾಣಿಸ್ಕೊಂಡಿಲ್ಲ, ಜಸ್ಟ್ ನೋವಿತ್ತು. ಅತ್ತೆ ಮಾವನಿಗೂ ಕೂಡ ಏನೂ ಕಾಣಿಸ್ಕೊಂಡಿಲ್ಲ. ನಾನು ಅಂದ್ಕೊಂಡೆ ಅವರೆಲ್ಲ ಸ್ಟ್ರಾಂಗ್ ಇದ್ದಾರೆ, ನಾನೇ ವೀಕು ಅಂದ್ಬಿಟ್ಟು. ಬಟ್ ಇದಕ್ಕೆ ಬೇರೆ ರೀಸನ್ನೇ ಇದೆ, ಯಾಕೆ ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ರಾಜೇಶ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಯ್, ವ್ಯಾಕ್ಸಿನ್ ಶಾಟ್ಸ್ ಹಾಕೊಂಡಾದ್ಮೇಲೆ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಲೈಕ್ ಜ್ವರ, ಹೆಡ್ಏಕು, ಬಾಡಿ ಪೇನು, ಕೆಲವೊಬ್ಬರಲ್ಲಿ ಲೂಸ್ ಮೋಷನ್ ಆ ಥರ ಎಲ್ಲ ವಾಮಿಟಿಂಗ್ ಆಗ್ಬೋದು. ಇದು ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂತಂದರೆ, ನೀವು ಚಿಕ್ಕ ಮಕ್ಕಳಲ್ಲಿದ್ದಾಗ ನೀವು ವ್ಯಾಕ್ಸಿನ್ ಹಾಕ್ಕೊಂಡ್ರೆ ನಿಮಗೂ ಜ್ವರ ಬಂದಿರುತ್ತೆ, ನಿಮ್ಮ ಮಕ್ಳಿಗೆ ಈಗ ವ್ಯಾಕ್ಸಿನೇಷನ್ ಹಾಕ್ಸಿದ್ರು ಜ್ವರ ಬರುತ್ತೆ. ಅದೇ ಥರ ನಮಗೂ ಈ COVID-19 ವ್ಯಾಕ್ಸಿನೇಷನ್ ಹಾಕಿದಾಗ ಈ ಥರ ಸಿಮ್ಟಮ್ಸ್ಗಳು ಕಾಣಿಸ್ಕೊಳ್ಳೋದು ಕಾಮನು. ಏನಕ್ಕೆ ಈ ಸಿಮ್ಟಮ್ಸ್ ಬರುತ್ತೆ ಅಂತಂದರೆ, ಸೊ ನಾವು ವ್ಯಾಕ್ಸಿನ್ ಹಾಕ್ಕೊಳ್ಳೋ ತಕ್ಷಣ ನಮ್ಮ ಇಮ್ಯೂನ್ ಸಿಸ್ಟಮ್ ರೆಸ್ಪಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಯಾವ ಥರ ರೆಸಿಸ್ಟ್ ಮಾಡುತ್ತೆ? ಆ್ಯಂಟಿಬಾಡೀಸ್ನ ಬಿಲ್ಡ್ ಮಾಡುತ್ತೆ ನಮ್ಮ ಸಿಸ್ಟಮಲ್ಲಿ. ಆ ಪ್ರೊಸೆಸಲ್ಲಿ ಆಗೋ ಸೈಡ್ ಎಫೆಕ್ಟ್ಸ್ ಈ ಥರ ಕಾಣಿಸ್ಕೊಳ್ಳುತ್ತೆ. ಅಂದರೆ ಸೈಡ್ ಎಫೆಕ್ಟ್ಸ್ ಬಂದರೆ ನೀವು ಅನ್ಕೋಬೇಕು ಓಕೆ ವ್ಯಾಕ್ಸಿನ್ ರೆಸ್ಪಾಂಡ್ ಮಾಡ್ತಾ ಇದೆ ಅಂತ. ಸೊ ಇದು ಸಿಂಪ್ಟಮ್ಸು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಕಾಣಿಸ್ಕೊಳುತ್ತೆ. ಯಾಕಂತಂದರೆ ಒಬ್ರಿಗೆ ಇಮ್ಯೂನ್ ಸಿಸ್ಟಮ್ ತುಂಬಾ ಚೆನ್ನಾಗಿರೋ ಇದ್ದರೆ ಇಮ್ಯೂನ್ ಸಿಸ್ಟಮ್ ಬೇಗ ರೆಸ್ಪಾನ್ಸ್ ಸಿಗುತ್ತೆ. ಸೊ ಯಂಗ್ಸ್ಟರ್ಸ್ಗಳಲ್ಲಿ ಆಬ್ವಿಯಸ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಎಲ್ಡರ್ಲಿ ಪೀಪಲ್, ಏಜ್ ಓಲ್ಡ್ ಆದಾಗ ಅವ್ರ ಇಮ್ಯೂನ್ ಸಿಸ್ಟಮ್ ರೆಸ್ಪಾನ್ಸ್ ಕಡಿಮೆ ಇರುತ್ತೆ. ಹಾಗಾಗಿ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ಳಬಹುದು, ಕಾಣಿಸ್ಕೊಳ್ದೇನೂ ಇರ್ಬೋದು. ಹಾಗಂತ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ಳಿಲ್ಲ ಅಂದರೆ ವ್ಯಾಕ್ಸಿನ್ ವರ್ಕ್ ಆಗ್ತಾ ಇಲ್ಲ ಅಂತ ಅನ್ಕೊಳ್ಳೋದೇನಿಲ್ಲ. ಸೊ ಬ್ಯಾಕ್ ಎಂಡಲ್ಲಿ ಅದು ವರ್ಕ್ ಆಗ್ತಾ ಇರುತ್ತೆ. ಲಾಂಗ್ ಸ್ಟೋರಿ ಶಾರ್ಟಲ್ಲಿ ಹೇಳ್ಬೇಕಂತಂದರೆ, ನಿಮ್ಮ ಇಮ್ಯೂನ್ ಸಿಸ್ಟಮ್ ರೆಸ್ಪಾಂಡ್ ಮಾಡಿದಾಗ ತೋರಿಸೋ ರಿಯಾಕ್ಷನ್ಸೇ ಇದು ಸೈಡ್ ಸಿಂಪ್ಟಮ್ಸ್ ಅಷ್ಟೇ. ಏನು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಈ ಸಿಂಪ್ಟಮ್ಸು 1 or 2 ಡೇಸ್ ಇರುತ್ತೆ, ಮ್ಯಾಕ್ಸಿಮಮ್ 3 ಡೇಸ್ ಇರುತ್ತೆ. ಅದಕ್ಕಿಂತ ತುಂಬ ಜಾಸ್ತಿ ದಿನ ಇದ್ದರೆ ಫಿಸಿಷಿಯನ್ಗೆ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಅದು ಬಿಟ್ಟು ಇನ್ನೇನಪ್ಪ ಅಂತಂದರೆ, ವ್ಯಾಕ್ಸಿನ್ ಕೊಟ್ಟ ತಕ್ಷಣ ಕೆಲವೊಬ್ಬರಿಗೆ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅವ್ರು ಹೇಳೋದು ವ್ಯಾಕ್ಸಿನ್ ಕೊಟ್ಟ ತಕ್ಷಣ ಡ್ರೈವಿಂಗ್ ಮಾಡೋದಾಗಲಿ ಓಡಾಡೋದಾಗಲಿ ಮಾಡೋಕ್ಕೆ ಹೋಗ್ಬಿಡಿ, ಒಂದು 15ರಿಂದ 20 ನಿಮಿಷ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಏನಕ್ಕೆ? ಏನಾದರೂ ಅಲರ್ಜಿ ಆಗಿ ರಿಯಾಕ್ಷನ್ ಆದರೆ ಅಲ್ಲೇ ಟ್ರೀಟ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಅವರು 15-20 ಮಿನಿಟ್ಸ್ ವ್ಯಾಕ್ಸಿನೇಷನ್ ಹಾಕಾದ್ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಪ್ಲೀಸ್ ಅದೊಂದು ಪ್ರಿಕಾಷನ್ ಇಟ್ಕೊಳ್ಳಿ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ಈಗ ವ್ಯಾಕ್ಸಿನೇಷನ್ ತೊಗೊಂಡ್ಮೇಲೆ 15 ಡೇಸ್ ತನಕ ನಿಮ್ಮ ಬಾಡಿಯಲ್ಲಿ ಕೆಲವೊಂದು ಚೇಂಜಸ್ ಏನಂತಾರೆ, ಇಮ್ಯುನಿಟಿ ಬಿಲ್ಡ್ ಆಗ್ತಾನೇ ಇರುತ್ತೆ. ಆ 15 ಡೇಸ್ ಕೇರ್ಫುಲ್ ಆಗಿರಬೇಕು. ನಿಮಗೆ ತುಂಬಾ ಬೇಗ ವೈರಸ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಏನಕ್ಕೆ ಅಂತಂದ್ರೆ, ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಫಸ್ಟ್ ನಿಮ್ಮ ಇಮ್ಯುನಿಟಿ ಕಡಿಮೆ ಆಗ್ಬಿಟ್ಟು ಆಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಥರ. ಸೊ ಆ ವ್ಯಾಕ್ಸಿನ್ ಹಾಕಿದ ತಕ್ಷಣ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಆದಂಗೆ ಆಗ್ಬಿಟ್ಟು ಆಗುತ್ತಲ್ಲ, ಅವಾಗ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾರೆ. ತುಂಬ ಹೊರಗಡೆ ಸುತ್ತಾಡೋದಾಗಲೇ, ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಡ್ರಿಂಕಿಂಗ್ ಅವೆಲ್ಲ ಅವಾಯ್ಡ್ ಮಾಡಿ. ಈಗ ನೆಕ್ಸ್ಟ್, ವ್ಯಾಕ್ಸಿನೇಷನ್ ತೊಗೊಂಡ್ರೆ ಕೊರೋನಾ ಬರಲ್ವಾ? ಹಾಗಂತ ಏನು ಹೇಳೋಕ್ಕಾಗಲ್ಲ. ಕೆಲವೊಬ್ರಿಗೆ ವ್ಯಾಕ್ಸಿನ್ ಫಸ್ಟ್ ಶಾಟ್ ತೊಗೊಂಡಾದ್ಮೇಲೂ ಕೊರೋನಾ ಬಂದಿರೋದಿದೆ. ಇದು ಏನಾಗುತ್ತೆ ಅಂತಂದರೆ, ವ್ಯಾಕ್ಸಿನೇಷನ್ ತಗೊಳ್ದ ತಕ್ಷಣ ನಮ್ಮ ಸಿಸ್ಟಮಲ್ಲಿ ಒಂದು ಆ್ಯಂಟಿಬಾಡೀಸ್ ಬಿಲ್ಡ್ ಮಾಡಿಕೊಂಡು ರೆಸಿಸ್ಟ್ ಮಾಡೋದು. ಅಂದರೆ ಕೊರೋನಾ ಬಂದ್ರೂ ಅದ್ರದ್ದು ಎಫೆಕ್ಟ್ ಕಡಿಮೆ ಆಗಲಿ ಅಂತ ಕೊಡೋದು ವ್ಯಾಕ್ಸಿನೇಷನ್ ಹಾಕಿದ ತಕ್ಷಣವೇ ಕೊರೋನಾನೇ ಬರಲ್ಲ ನನಗೆ ಲೈಫಲ್ಲಿ ಅನ್ನೋ ಥರ ಏನೂ ಇಲ್ಲ.
ಬಂದ್ರೂ ನಮ್ಮ ಬಾಡಿ ತಡ್ಕೋಬೋದು ಅದರ ಎಫೆಕ್ಟ್ನ ಅನ್ನೋದಕ್ಕೆ ಮಾಡ್ತಿರೋದೇ ವ್ಯಾಕ್ಸಿನ್ ಅಷ್ಟೇ. ಸಿವಿಯಾರಿಟಿ ಕಾಣಿಸ್ಕೊಳ್ಳೋದಿಲ್ಲ. ಏನು ಗಾಬರಿ ಪಡ್ಕೊಳ್ಳೋದೇ ನೆಸೆಸಿಟಿ ಇಲ್ಲ. ಸಿಂಪ್ಟಮ್ಸ್ ಬರುತ್ತೆ, ಜ್ವರ ಬರುತ್ತೆ, ಅವೆಲ್ಲ ಕಾಮನ್ನು. ದಯವಿಟ್ಟು ವ್ಯಾಕ್ಸಿನೇಷನ್ ತಗೊಳ್ಳಿ. ಇಷ್ಟೊಂದು ರಿಸರ್ಚ್ ಮಾಡಿರ್ತಾರೆ, ಎಂಟೈರ್ ವರ್ಲ್ಡೇ ಅದರಿಂದ ಬಿದ್ದು ರಿಸರ್ಚ್ ಮಾಡಿ ಕೊಡ್ತಾ ಇರೋದು ಇದು. ಊಹಾಪೋಹಗಳಿಗೆ ತಲೆ ಕೆಡಿಸ್ಕೊಬಿಡಿ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ. ಪ್ಲೀಸ್ ಎಲ್ಲರೂ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ. ಇನ್ನೊಂದು ಮೇಜರ್ ಪ್ರಿಕಾಷನ್ಸ್ ಅಂದರೆ ನಮ್ಮ ಎಕ್ಸ್ಪೀರಿಯನ್ಸ್ ಥ್ರೂ ಆಗಿರೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಆ್ಯಂಡ್ ಮಕ್ಕಳು ಆ ಥರ ಕೇಸಸ್ ಇದ್ದರೆ ಇಬ್ಬರು ಒಟ್ಟಿಗೆ ತೊಗೊಳಕ್ಕೆ ಹೋಗ್ಬಿಡಿ. ಒಬ್ಬೊಬ್ಬರು ಗ್ಯಾಪಲ್ಲಿ ತೊಗೊಳ್ಳಿ. ಯಾಕಂತಂದರೆ ಇಬ್ರಿಗೂ ಜ್ವರ, ನಮ್ಮ ಕೇಸಲ್ಲಿ ಆಗಿದೆ ಆ ಥರ, ಇಬ್ರಿಗೂ ಜ್ವರ ಬಂದ್ಬಿಡ್ತು, ಇಬ್ಬರು ಫುಲ್ ಸುಸ್ತಾಗ್ಬಿಟ್ವಿ, ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಸ್ವಲ್ಪ ಒಂದೊಂದು ವೀಕ್ ಗ್ಯಾಪಲ್ಲಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ. ಇಫ್ ಗಿವನ್ ಅ ಚಾನ್ಸ್, ಈಗ ನಮಗೆ ಆ ಥರ ಆಪ್ಷನ್ ಸಿಗಲಿಲ್ಲ, ತಗೊಳ್ಳೇಬೇಕಾಯ್ತು, ನಿಮ್ಗೆ ಏನಾದರೂ ತಗೊಳ್ಳೇಬೇಕು ಅನ್ನೋ ಹಾಗಿದ್ರೆ ತೊಗೊಂಡ್ಬಿಡಿ, ಪೋಸ್ಟ್ಪೋನ್ ಮಾಡಿಬಿಡಿ. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೋಪ್ ನಿಮ್ಗೊಂದು ಐಡಿಯಾ ಸಿಕ್ಕಿದೆ. ಹೆದರ್ಕೊಳ್ಳೋ ನೆಸಸರಿ ಇಲ್ಲ, ಇದು ಕಾಮನ್ನು. ತೊಗೊಂಡ್ರೆ ಒಳ್ಳೆಯದು, ತೊಗೊಂಡಿಲ್ಲ ಅಂದರೆ ಏನಾದರೂ ಕೊರೋನಾ ವೈರಸ್ ಆದರೆ ತುಂಬ ಸಿವಿಯರ್ ಆಗುತ್ತೆ. ವ್ಯಾಕ್ಸಿನೇಷನ್ ತೊಗೊಂಡಾಗ ಇಟ್ ಬಿಕಮ್ಸ್ ಮ್ಯಾನೇಜಬಲ್. ಸೊ ಪ್ಲೀಸ್ ತೊಗೊಳ್ಳಿ, ಆದಷ್ಟು ಬೇಗ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ಮೊದಲೇ ಹೇಳಿದಾಗೆ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಬಾಯ್ ಸ್ನೇಹಿತರೆ.